ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಅವರೆಕಾಳು ಸಪ್ಪೆಸರು ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಅವರೆಕಾಳು ಸಪ್ಪೆಸರು ಮಾಡಲು ಬೇಕಾದ ಪದಾರ್ಥಗಳು: ಅವರೆಕಾಳು ಒಂದು ದೊಡ್ಡ ಬೌಲ್, ತೆಂಗಿನಕಾಯಿ ತುರಿ ಸಣ್ಣ ಬೌಲ್, 12 ಹಸಿರು ಮೆಣಸಿನಕಾಯಿ, ಹುಣಸೆ ರಸ ಸ್ವಲ್ಪ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, 5 ಇಲುಕು ಬೆಳ್ಳುಳ್ಳಿ, ಮೆಣಸು ಅರ್ಧ ಸ್ಪೂನ್. ಒಲೆಯ ಮೇಲೆ ಒಂದು ಕುಕ್ಕರನ್ನಿಟ್ಟು ಎಲ್ಲ ಅವರೆಕಾಳುಗಳನ್ನು ಹಾಕಿಕೊಳ್ಳಬೇಕು. ಹಸಿರು ಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಇವೆಲ್ಲ ಹಾಕಿದ ನಂತರ ಅವರೆಕಾಳು ಇದ್ದಂಥ ಬೌಲಿನ ಅಳತೆಯಲ್ಲೇ 1 ಬೌಲ್ ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 3 ರಿಂದ 4 ವಿಷಲ್ ಕೂಗಿಸಿಕೊಳ್ಳಬೇಕು. ಅವರೆಕಾಳು ಬೆಂದ ನಂತರ 1 ಬೌಲ್ ತೆಗೆದುಕೊಂಡು ನೀರು, ಅವರೆಕಾಳು ಹಾಗೂ ಹಸಿರು ಮೆಣಸಿನಕಾಯಿಯನ್ನು ಸಪರೇಟ್ ಮಾಡಿಕೊಳ್ಳಬೇಕು. ಅವರೆಕಾಳು, ಬಸಿದುಕೊಂಡಿರುವಂಥ ನೀರು ಹಾಗೂ ಹಸಿರು ಮೆಣಸಿನಕಾಯಿಯನ್ನು ಸೆಪರೇಟಾಗಿ ಇಟ್ಟಿದ್ದೇನೆ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಕಾಳುಮೆಣಸು, ಅರ್ಧ ಸ್ಪೂನ್ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೇಯಿಸಿಕೊಂಡಿರುವಂಥ 3 ಸ್ಪೂನ್ ಅವರೆಕಾಳು ಹಾಗೂ 8 ಮೆಣಸಿನಕಾಯಿಯನ್ನು ಹಾಕಿ ರುಬ್ಬಿಕೊಳ್ಳಬೇಕು. ರುಬ್ಬಿಕೊಂಡಿರುವಂಥ ಮಿಶ್ರಣವನ್ನು ಬಸಿದುಕೊಂಡಿರುವಂಥ ನೀರಿಗೆ ಹಾಕಿಕೊಳ್ಳಬೇಕು. ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಸಪ್ಪೆಸರು ಮುದ್ದೆಯೊಂದಿಗೆ ಸವಿಯಲು ಸಿದ್ಧ. ಯಾರಿಗಾದರೂ ಹೆಚ್ಚಿಗೆ ಖಾರ ಬೇಕಿದ್ದಲ್ಲಿ ಬೇಯಿಸಿರುವ ಮೆಣಸಿನಕಾಯಿಯನ್ನು ಸಾರಿನೊಟ್ಟಿಗೆ ಕಿವುಚಿ ತಿನ್ನಬಹುದು. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ನನ್ನ ವಂದನೆಗಳು.